24ರ ಫಲಿತಾಂಶ ಡಿ.ಕೆ. ಶಿವಕುಮಾರ್ ಅವರನ್ನ ಕಂಗಾಲು ಮಾಡಿಬಿಟ್ಟಿದೆ. ಕಾರಣ ಒಕ್ಕಲಿಗರ ಮತಗಳು ಮತ್ತೆ ಜೆಡಿಎಸ್ ಸತ್ತವಾಲಿರುವಂಥದ್ದು. ರಾಜಕೀಯ ರಾಗ, ಕುಟುಂಬ ದ್ವೇಷ, ಮಾತಿನ ತಾಳ ಬೇಡವೇ ಬೇಡ. ಎಚ್.ಡಿ.ಕೆ. ಗೇಮ್ ಪ್ಲಾನ್, ರಾಜಕೀಯ ಅಖಾಡ ಶೈಲಿಯು ಬದಲು. ಸಾಫ್ಟ್ ಗೇಮ್, ಒಕ್ಕಲಿಗ ಕೋಟೆ ಮರುವಶಕ್ಕೆ ಎಚ್.ಡಿ.ಕೆ. ಚೇಂಜ್ ಆಗ್ತಾರಾ? ಇದು ಈಗಿರುವಂತಹ ಪ್ರಶ್ನೆ. ನೋಡಿ, 2018ರಲ್ಲಿ ಎಚ್.ಡಿ. ಕುಮಾರಸ್ವಾಮಿ ವಿರುದ್ಧ, ದೇವೇಗೌಡರ ಕುಟುಂಬದ ವಿರುದ್ಧ ಇದೇ ರೀತಿ ಸಿದ್ದರಾಮಯ್ಯನವರು ಅಬ್ಬರಿಸಿದ್ರು. ಅದರ ಪ್ಲಸ್ ಆಗಿದ್ದು ಜೆಡಿಎಸ್ಗೆ. 24ರ ಚುನಾವಣೆಯಲ್ಲೂ ಕೂಡ ಡಿ.ಕೆ. ಶಿವಕುಮಾರ್ ಏಕವಚನದಲ್ಲಿಯೇ ಎಚ್.ಡಿ. ಕುಮಾರಸ್ವಾಮಿ ಅವರನ್ನ ಕೆಣಕುವಂತಹ ಕೆಲಸ ಮಾಡ್ತಾ ಇದ್ರು. ಜೆಡಿಎಸ್ ಅನ್ನು ಮುಗಿಸ್ತೀವಿ ಅನ್ನುವಂತಹ ವಿಚಾರ ಪ್ರಸ್ತಾಪಿಸ್ತಾ ಇದ್ರು. ಅದೆಲ್ಲ ಕೂಡ ಹೊಡೆತ ಕೊಟ್ಟಿದ್ದು ಕಾಂಗ್ರೆಸ್ಗೆ ಮತ್ತು ಡಿ.ಕೆ. ಶಿವಕುಮಾರ್ ಅವರಿಗೆ. ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಜೆಡಿಎಸ್ಗೆ ಹೊಡೆತ ಬಿದ್ದಿತ್ತು. ಒಕ್ಕಲಿಗರಿಂದಲೇ ಹೊಡೆತ ಬಿದ್ದಿತ್ತು. ಹಳೆ ಮೈಸೂರು ಭಾಗದಲ್ಲಿ ಜೆಡಿಎಸ್ಗೆ ಬಿಜೆಪಿ ದೊಡ್ಡ ಹೊಡೆತವನ್ನೇ ಕೊಟ್ಟಿತ್ತು. ಡಿ.ಕೆ. ಶಿವಕುಮಾರ್ ಸಿಎಂ ಕಾರ್ಡ್ ಪ್ಲೇ ಮಾಡಿ ಒಕ್ಕಲಿಗ ಮತಗಳಿಕೆಯ ಪ್ಲ್ಯಾನ್ ಮಾಡಿಕೊಂಡಿದ್ರು. ಹಾಗಾಗಿ ಅದರಲ್ಲಿ ಅವರು ಸಕ್ಸಸ್ ಕೂಡ ಆಗಿದ್ದರು. ಪೇಪರು ಪೆನ್ನು ಕೊಡಿ ಅಂತ ಕೇಳ್ಕೊಂಡಿದ್ರಲ್ಲ. ಆದರೆ ಲೋಕಸಭಾ ಚುನಾವಣೆಯಲ್ಲಿ ಇದೇ ಒಕ್ಕಲಿಗ ಸಮುದಾಯದ ಮತಗಳು ದೋಸ್ತಿಗೆ ಜೈ ಅಂದಿವೆ, ಕಾಂಗ್ರೆಸ್ಗೆ ಕೈಕೊಟ್ಟಿವೆ. ಒಕ್ಕಲಿಗ ಮತಗಳು ಬಿಜೆಪಿಗೆ ಬರಲಿಲ್ಲ ಅಂದಿದ್ರೆ ಮೈಸೂರಿನಲ್ಲಿ ಗೆಲುವು ಕಷ್ಟ ಆಗ್ತಾ ಇತ್ತು. ತುಮಕೂರಿನಲ್ಲಿ ಸೋಮಣ್ಣ ಅವರ ಗೆಲುವು ಕಷ್ಟ ಆಗ್ತಾ ಇತ್ತು. ಚಿಕ್ಕಬಳ್ಳಾಪುರದಲ್ಲಿ ಸುಧಾಕರ್ ಗೆಲುವಿಗೆ ಕಷ್ಟ ಆಗ್ತಿತ್ತು. ಯಾಕೆಂದರೆ ಅಲ್ಲಿ ಒಕ್ಕಲಿಗ ಸಮುದಾಯದ ಮತಗಳೇ ನಿರ್ಣಾಯಕ ಮತಗಳು. ಸೊ ಹಾಗಾಗಿ ಆ ಮತಗಳು ಕಾಂಗ್ರೆಸ್ಗೆ ಹೋಗಿದ್ದಿದ್ರೆ ಕಾಂಗ್ರೆಸ್ ಕ್ಯಾಂಡಿಡೇಟ್ ಗೆಲ್ತಾ ಇತ್ತು. ಇಪ್ಪತ್ಮೂರರ ಚುನಾವಣೆಯಲ್ಲಿ 136 ಸೀಟು ಬಂತು. ವಿಧಾನಸಭೆ ಗೆದ್ದಂತಹ ಉರುಫಿನಲ್ಲಿ ರಫ್ ಅಂಡ್ ಟಫ್ ಫೈಟಿಗೆ ಇಳಿದಿಟ್ಟಿದ್ರು ಡಿ.ಕೆ. ಶಿವಕುಮಾರ್ ಅವರು. ಇದರಿಂದಾಗಿ ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಪಾಲಿಟಿಕ್ಸ್ ಚೇಂಜ್ ಆಯಿತು. ಒಕ್ಕಲಿಗ ಕೋಟೆಯಲ್ಲಿ ಎಚ್.ಡಿ.ಕೆ. ಮುಂದೆ ಸಾಫ್ಟ್ ಫೈಟ್ ಲೆಕ್ಕ ಇಟ್ಕೊಂಡಿದ್ದಾರೆ. ಏಟಿಗೆ ಏಟು, ಮುಯ್ಯಿಗೆ ಮುಯ್ಯಿ ಎಂಬಂತಹ ಪಾಲಿಟಿಕ್ಸ್ಗೆ ಕದನ ವಿರಾಮಕ್ಕೂ ಕೂಡ ಪ್ಲಾನ್ ಮಾಡಿಕೊಂಡಿದ್ದಾರೆ. 2 ವರ್ಷಗಳ ಕಾಲ ಕದನ ವಿರಾಮವನ್ನು ಘೋಷಣೆ ಮಾಡಿ ಅಭಿವೃದ್ಧಿಯ ಕಾರ್ಡನ್ನು ಪ್ಲೇ ಮಾಡಿ ಒಕ್ಕಲಿಗರ ಮತಬುಟ್ಟಿಯನ್ನ ಬಿಗಿಗೊಳಿಸಿಕೊಳ್ಳುವಂತಹ ಪ್ಲಾನ್ನಲ್ಲಿದ್ದಾರೆ ಎಚ್.ಡಿ. ಕುಮಾರಸ್ವಾಮಿ ಅವರು. ಈ ಬಗ್ಗೆ ಕೂಡ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ ಶ್ರೀನಿವಾಸ್ ಅವರಿಂದ ಪಡ್ಕೊಳ್ಳೋಣ. ಶ್ರೀನಿವಾಸ್, ಈ ಸರ್ತಿ ಚುನಾವಣೆಯಲ್ಲಿ ಕುಮಾರಸ್ವಾಮಿ ಅವರನ್ನು ಕೆಣಕಿ ಡಿ.ಕೆ. ಶಿವಕುಮಾರ್ಗೆ ಒಕ್ಕಲಿಗ ಸಮುದಾಯದ ಹೊಡೆತ ಬಿದ್ದಿದೆ. ಇದನ್ನು ಅರಿತಿರ್ತಕ್ಕಂಥ ಕುಮಾರಸ್ವಾಮಿ ಅವರು ಸುಖಾಸುಮ್ಮನೆ ಯಾಕೆ ಡಿ.ಕೆ. ಶಿವಕುಮಾರ್ ಅವ್ರನ್ನ ಕೆಣಕಬೇಕು? ಅದ್ರ ಬದಲು ಅಭಿವೃದ್ಧಿಯನ್ನು ಮಾಡೋದ್ರ ಮುಖಾಂತರ ಸಮುದಾಯದ ವೋಟ್ ಬ್ಯಾಂಕನ್ನು ತಮ್ಮ ಬಳಿ ಭದ್ರಪಡಿಸ್ಕೊಳ್ತಕ್ಕಂಥ ಪ್ಲ್ಯಾನ್ ಏನಾದರೂ ಮಾಡಿದಾರಾ ಅಂತ. ಅರವಿಂದ್, ಹೌದು. ಯಾಕೆಂದ್ರೆ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಗೆದ್ದ ಕೂಡಲೇ ಡಿ.ಕೆ. ಶಿವಕುಮಾರ್ ಅವರು ಒಂದು ರೀತಿ ನೆಲದ ಮೇಲೆ ನಿಲ್ಲದ ರೀತಿಯಾಗಿ ತಮ್ಮ ವ್ಯಕ್ತಿತ್ವವನ್ನು ಪ್ರದರ್ಶನ ಮಾಡ್ಲಿಕ್ಕೆ ಹೋದ್ರು. ಎಸ್ಪೆಷಲಿ ಕುಮಾರಸ್ವಾಮಿ ಅವರ ವಿಚಾರವಾಗಿ ಏಕವಚನದಲ್ಲೇ ಕುಮಾರಸ್ವಾಮಿ ಅವರನ್ನ ಅನೇಕ ಬಾರಿ ಟಾರ್ಗೆಟ್ ಮಾಡಿ ಮಾತನಾಡಿದ್ರು. ಸಹಜವಾಗಿ ಒಕ್ಕಲಿಗ ನಾಯಕತ್ವದ ಇಷ್ಟು ದಿನ ಉಳ್ಕೊಂಡು ಬಂದಂತಹ ಕುಮಾರಸ್ವಾಮಿಯ ಬೆಂಬಲಿಗರು ಮತ್ತು ಒಕ್ಕಲಿಗ ನಾಯಕತ್ವದ ಮತಗಳು ಸಹಜವಾಗಿ ಡಿ.ಕೆ. ಶಿವಕುಮಾರ್ ಅವರ ಈ ವರ್ತನೆಗೆ ಆಕ್ರೋಶಗೊಂಡಿದ್ವು. ಅದನ್ನ ತೋರಿಸಿದಂಥದ್ದು ಲೋಕಸಭೆ ಚುನಾವಣೆ. ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಂಡ್ರು. ಹಳೆ ಮೈಸೂರು ಭಾಗದಲ್ಲಿ ಕ್ಲೀನ್ ಸ್ವೀಪ್ ಅನ್ನ ಬಿಜೆಪಿ ಮತ್ತೆ ಜೆಡಿಎಸ್ ಮಾಡಿರುವಂತದ್ದು. ಇದು ಸಂದೇಶ ಏನಂದ್ರೆ ಒಕ್ಕಲಿಗರನ್ನ ಯಾವ ರೀತಿಯಾಗಿ ನಡೆಸ್ಕೊಳ್ಬೇಕು ಅನ್ನುವಂತ ಸಂದೇಶವನ್ನ ಒಕ್ಕಲಿಗ ಮತಗಳು ಕೊಟ್ಟಂತೆ ಕಾಣ್ತಿದೆ. ಹಾಗಾಗಿ ಈ ತಪ್ಪನ್ನ ಕುಮಾರಸ್ವಾಮಿ ಅವರು ಮಾಡಬಾರದು ಅನ್ನುವಂತ ನಿಟ್ಟಿನಲ್ಲಿ ಈಗ ಸಂಘರ್ಷ ಬೇಡ. ಯಾಕಂದ್ರೆ ಡಿ.ಕೆ. ಶಿವಕುಮಾರ್ ಅವರ ಹಾದಿನ ತುಳಿದ್ರೆ ನನಗೆ ಅದು ಮುಂದೆ ಮುಳುವಾಗಬಹುದು ಅನ್ನುವಂತ ಲೆಕ್ಕಾಚಾರದಲ್ಲಿ ಕುಮಾರಸ್ವಾಮಿ ಅವರು ಇನ್ ಮುಂದೆ ಯಾವುದೇ ಸಂಘರ್ಷಗಳು ಬೇಡ, ಆ ಸಾಫ್ಟ್ ಆಗಿ ಹೋಗೋಣ ಅನ್ನುವಂಥದ್ದು. ಮತ್ತೆ ಅಭಿವೃದ್ಧಿಯ ವಿಚಾರ, ಯಾಕಂದ್ರೆ ಕೇಂದ್ರದಲ್ಲಿ ಕುಮಾರಸ್ವಾಮಿ ಅವರು ಮಂತ್ರಿಗಳಾಗ್ತಾರೆ ಅಂತ ಹೇಳಲಾಗ್ತಿದೆ. ಒಂದ್ ವೇಳೆ ಮಂತ್ರಿ ಆದ್ರೆ ಅಭಿವೃದ್ಧಿಯ ಮೂಲಕ ತಮ್ಮ ಕ್ಷೇತ್ರ ಹಳೆ ಮೈಸೂರು ಭಾಗದ ಕ್ಷೇತ್ರದಲ್ಲಿ ಅಭಿವೃದ್ಧಿಯನ್ನ ಮಾಡಿ ಡಿ.ಕೆ. ಶಿವಕುಮಾರ್ ಅವರ ಈ ಟಾರ್ಗೆಟ್ ಪಾಲಿಟಿಕ್ಸ್ಗೆ ಅಭಿವೃದ್ಧಿಯ ಒಂದು ಟಕ್ಕರ್ ಕೊಡೋಣ ಅನ್ನುವಂತಹ ಲೆಕ್ಕಾಚಾರವನ್ನ ಕುಮಾರಸ್ವಾಮಿ ಮಾಡ್ಕೊಂಡಿದ್ದಾರೆ. ಬರುವಂತ 2-3 ವರ್ಷಗಳಲ್ಲಿ ಕೇವಲ ಅಭಿವೃದ್ಧಿಯನ್ನೇ ಮುಂದಿಟ್ಕೊಂಡು ತಮ್ಮ ಒಕ್ಕಲಿಗ ಮತ ಬ್ಯಾಂಕ್ಗಳನ್ನ ಭದ್ರಪಡಿಸ್ಕೊಳ್ಬೇಕು ಅನ್ನುವಂಥದ್ದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ. ಹಾಗಾಗಿ ಮುಂದಿನ ದಿನಗಳಲ್ಲಿ ಹೆಚ್ಚು ಟಾರ್ಗೆಟ್ ಮಾಡದೆ ಮಾತನಾಡದೆ ಅಭಿವೃದ್ಧಿ ವಿಚಾರವಾಗಿ ಕುಮಾರಸ್ವಾಮಿ ಮುಂದೆ ಹೋಗುವ ಮೂಲಕ ತಮ್ಮ ಒಕ್ಕಲಿಗ ಕೋಟೆಯನ್ನ ಭದ್ರಪಡಿಸಿಕೊಳ್ಳುವಂತಹ ಲೆಕ್ಕಾಚಾರವನ್ನ ಚಿಂತನೆಯನ್ನ ಮಾಡಿದ್ದಾರೆ ಅನ್ನುವಂಥದ್ದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿದೆ. ಥ್ಯಾಂಕ್ ಯು ತಮ್ಮ ಎಲ್ಲ ಮಾಹಿತಿಗೆ. ಅಂದರೆ ಡಿ.ಕೆ. ಶಿವಕುಮಾರ್ ಅವ್ರು ಮಾಡೋದು ತಪ್ಪನ್ನು ನಾನು ಮಾಡೋದು ಬೇಡ. ಸುಮ್ಮನೆ ಒಂದೇ ಸಮುದಾಯದಲ್ಲಿ ನಾವೇ ಕಿತ್ತಾಡ್ಕೊಂಡ್ರೆ ಒಂದು ಸರ್ತಿ ಸಮುದಾಯ ಅವ್ರ ಪರ ಹೋಗ್ಬೋದು, ನಮ್ಮ ಪರ ಬರ್ಬೋದು. ಅದ್ರ ಬದಲು ಅಭಿವೃದ್ಧಿ ಮಾಡಿ ಸಮುದಾಯಕ್ಕೆ ಒಂದಷ್ಟು ಅನುಕೂಲ ಮಾಡಿಕೊಟ್ಟು ವೋಟ್ ಬ್ಯಾಂಕ್ ಭದ್ರಪಡಿಸ್ಕೊಳ್ತಕ್ಕಂಥದ್ದು ಕುಮಾರಸ್ವಾಮಿ ಅವರ ಲೆಕ್ಕಾಚಾರ.